ವರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ಸ್ನೇಹಿತರು ಹಾಗೂ ಸೋದರ ಸಮಾನವಾದಂಥ ಅಶೋಕ್ರವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀವಿ. ಅದೇ ರೀತಿ ಪ್ರತಿ ವರ್ಷದಂತೆ ಬಿದರಗುಪ್ಪೆ ಶಾಲಾ ಮಕ್ಕಳಿಗೆ ಶಾಲಾ ಸಂವತ್ಸರಗಳನ್ನು ಕೊಟ್ಟು ಏನು ಸಹಾಯ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಹೀಗೆ ಮುಂದುವರಿಯಲಿ.
ಭಗವಂತ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಪ್ರತಿ ವರ್ಷ ಇದೇ ರೀತಿ ಮಾಡೋಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೋರ್ಕೊಳ್ತೀವಿ. ಪ್ರೀತಿಯ ಸಹೋದರರಾದಂಥ ಬಿ ಅಶೋಕ್ರವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ವೈಡೂರ ಐಭೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ದೇವರತ್ತ ಅವ್ರ ಬಗ್ಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ. ಇವತ್ತು ದಿನ ನಮ್ಮ ಪ್ರೀತಿಯ ಅಶೋಕಣ್ಣ, ಯುವಕರ ಆಶಾ ಕಿರಣ, ಅದೇ ರೀತಿ ಇಡೀ ಸ್ಕೂಲ್ಗೆ ಏನು ಬುಕ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು ಮತ್ತು ಟ್ರ್ಯಾಕ್ ಶೂಟ್ಸು ಎಲ್ಲ ಕೊಟ್ಟು ವರ್ಷ ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಶೋಕಣ್ಣವರು ಹೀಗೆ 100 ವರ್ಷ ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತೀವಿ. ಮೊದಲಿಗೆ ನನ್ನ ಸಹೋದರರಾದಂಥ ನಮ್ಮ ಅಶೋಕ್ ಅವರಿಗೆ ಹುಟ್ಟುಹಬ್ಬದ ಅರ್ಥ ಶುಭಾಶಯಗಳು. ಮನುಷ್ಯನಿಗೆ ಹುಟ್ಟು ಒಂದೇ ಸರಿ ಬರೋದು, ಸಾವು ಒಂದೇ ಸರಿ ಬರೋದು. ಬಟ್ ಈ ಹುಟ್ಟು ಸಾವಿನ ಮಧ್ಯೆ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವತ್ತೇನು ಈ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ, ಬಡ ಮಕ್ಕಳಿಗೆ ಏನು ಈ ಸಮವಸ್ತ್ರ ಆಗಲಿ, ಶಾಲಾ ಪಠ್ಯ ಪುಸ್ತಕಗಳಾಗಲಿ ಕೊಟ್ಟು ಇವತ್ತೇನು ಈ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ಸಮಾಜಮುಖಿ ಕೆಲಸಗಳು ಮುಂದುವರ್ಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವ್ರು ಕಾಪಾಡಲಿ ಅಂದ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮೈ ಡಿಯರ್ ಬ್ರದರ್. ಪ್ರೀತಿಯ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ಏನು ಸರ್ಕಾರಿ ಶಾಲೆಗೆ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಸಮವಸ್ತ್ರಗಳಾಗಿರ್ಬೋದು, ಈ ಥರ ಒಂದು ಕೊಡುಗೆಗಳನ್ನ ನೀಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ನಾವು ಆ ಒಂದು ಸಮಾಜಮುಖಿ ಕೆಲಸಗಳನ್ನ ಕೈಗೊಂಡಿದ್ದೀವಿ. ಸೊ ಈ ಸಮಾರಂಭದಲ್ಲಿ ನಮ್ಮ ಪ್ರೀತಿಯ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ ಅವರು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇನ್ನೂ ಸಮಾಜಮುಖಿ ಕೆಲಸಗಳು ಕೈಗೊಳ್ಳಿ ಅಂತ ನಾವು ಆ ದೇವ್ರನ್ನ ಪ್ರಾರ್ಥಿಸ್ತೇನೆ. ಅವರ ಬೆನ್ನಿಂದ ನಾವು ಏನು ಯುವಕರಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದ್ರ, ನಮ್ಮ ಊರಿನ ಎಲ್ಲ ಹುಡುಗರು ಅವ್ರ ಜೊತೆ ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಸೊ ಅವರು ನಮ್ಮ ಜೊತೆನೂ ಯಾವಾಗಲೂ ಇರ್ತಾರೆ. ಸೊ ಈ ಒಂದು ಸಮಾರಂಭದಲ್ಲಿ ಈ ಒಂದು ಎಲ್ಲ ಬಂದಿರೋವಂಥ ನಮ್ಮ ಸ್ನೇಹಿತರಿಗೂ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸ್ತೀವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಣ್ಣ. ಬೀದರ್ಗುಪ್ಪೆ ಜೈ ಭೀಮ್ ಯುವಕರ ಸಂಘದ ವತಿಯಿಂದ ನಮ್ಮ ಜನಪ್ರಿಯ ಯುವ ನಾಯಕರಾದಂಥ ಅಶೋಕಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೀಡಲಿಕ್ಕೆ ಬಯಸ್ತೇವೆ. ಅಶೋಕಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಶೋಕಣ್ಣ ಅಂತಂದರೆ ತುಂಬ ಸರಳ ಸಜ್ಜನೆ ವ್ಯಕ್ತಿ. ಇದೇ ಥರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಿಕಾ ಸಾಮಗ್ರಿ ಮತ್ತು ಬಟ್ಟೆ ಕೊಟ್ಟು ಸರ್ಕಾರಿ ಶಾಲೆಗೆ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ. ಇವರು ಯಾವುದೇ ಥರ ರಾಜಕೀಯ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ, ತುಂಬ ಸರಳ ವ್ಯಕ್ತಿ. ಯಾವುದೇ ಥರ ರಾಜಕೀಯ ಅನ್ನೋ ಒಂದು ಕಾನ್ಸೆಪ್ಟು ಇಲ್ಲ ಇವ್ರಿಗೆ. ಇದೇ ಥರ ಇವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳಿ. ತಮ್ಮನಾದಂಥ ಅಶೋಕ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ಥರ ದೇವರು ಆರೋಗ್ಯ, ಆಯುಷು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೋರ್ಕೊಳ್ಳಿ. ಸಹೋದರರಾದಂಥ ಅಶೋಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಅಣ್ಣ ತಮ್ಮಂದರು, ನಮ್ಮ ಗೆಳೆಯರು, ನಮ್ಮ ಹಿರಿಯರು ಎಲ್ಲ ಆಶೀರ್ವಾದ ಅವರು ಸಿಗಲಿ ಅಂತ ಹೇಳ್ತಾ ನಮ್ಮ ಶಾಲೆಗೆ ಸಮವಸ್ತ್ರಗಳನ್ನು ಮಕ್ಕಳಿಗೆ ಕೊಡಿಸಿದ್ದಾರೆ. ಇನ್ನೂ ಬರೋ ವರ್ಷ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ಲಿ ಅಂತ ಕೇಳ್ತಾ ಆ ದೇವರಲ್ಲಿ ಆಶೀರ್ವಾದ ಇನ್ನೂ ಹೆಚ್ಚಾಗಿ ಕೊಡಲಿ ಅಂತೇಳಿ ನಾನು ಕೇಳಿಬಯಸ್ತೀನಿ. ಮಾವಾದಂಥ ಅಶೋಕಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವ್ರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಶಕ್ತಿ ಕೊಟ್ಟು ಇದೇ ಥರ ಮಕ್ಕಳಿಗೆ, ಇನ್ನೂ ಜಾಸ್ತಿ ಮಕ್ಕಳಿಗೆ ಸಪೋರ್ಟ್ ಮಾಡೋ ಥರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ 2 ಮಾತು ಮುಗಿಸ್ತಾ ಇದ್ದಾರೆ. ಮೊದಲನೇದಾಗಿ ಅಶೋಕಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಇದೇ ರೀತಿ ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ರೀತಿಯಲ್ಲಿ ಕಾಪಾಡಲಿ ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ. ಅದರ ಹತ್ರ ಕಲ್ತಿರೋದು ನಾನು 1-2 ಅಲ್ಲ, ಸುಮಾರು ಕಲ್ತ್ಬಿಟ್ಟಿದ್ದೀನಿ. ಅದರಲ್ಲಿ ಇದು ವರ್ಷವೂ ಸುಮಾರು ಇಲ್ಲ ಅಂದ್ರೂ ಒಂದು 18 ವರ್ಷನಿಂದ ಕೊಡ್ತಾಯಿದ್ದಾರೆ. ಇದೇ ರೀತಿ ಎಲ್ಲ ಮಕ್ಕಳಿಗೂ, ಎಲ್ಲ ಸ್ಕೂಲ್ಗಳಿಗೂ, ಬಡವರಿಗೆ, ಬಗ್ಗರಿಗೆ ಇದೇ ರೀತಿ ಜೀವನ ಪುರಿ ಅಂತ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡೇ ಇದ್ದಾರೆ. ಅವ್ರ ಸಹಾಯ ತನಕ ಇದ್ದ ರೀತಿಯಲ್ಲಿ ಹೆಲ್ಪ್ ಮಾಡಿ ಅಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವ್ರು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಅದೇ ರೀತಿ ಇದೇ ಥರ ಅನಾಥಾಶ್ರಮಗಳಿಗೆ ಮತ್ತು ಬಡವರಿಗೆ ಬುಕ್ಸು ಮತ್ತು ಇನ್ನು ಕೆಲವು ಸಮಯಗಳು ತುಂಬ ಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ರೀತಿಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ, ಇನ್ನೂ ದೊಡ್ಡ ಇಡೀ ತಾಲೂಕಿಗೆ ಕೊಡೋಷ್ಟು ಶಕ್ತಿ ಕೊಡಲಿ ಅಂತೇಳಿ ಈ ಮೂಲಕ ನಾನು ಆಶಯ ಮಾಡ್ತೇನೆ. ಇವರು ಮಾಡಿರೋ ಕೆಲಸಗಳು 1-2 ಅಲ್ಲ, ಸುಮಾರು ಬಡವರಿಗೆ, ಸುಮಾರು ಇದುಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ರಿಗೂ ಇದೇ ರೀತಿ ಆಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಒಂದು ಸೆಕೆಂಡ್ ವಿಶ್ ಹ್ಯಾಪಿ ಬರ್ಡೇ ಬಾಸ್. ಪ್ರೀತಿಯ ಮಾವನಾದ ಅಶೋಕಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣನಾದ ಅಶೋಕಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಮುದ್ರಮ್ಮ ತಾಯಿ ಅವ್ರಿಗಿನ್ನ ಯಶಸ್ಸು ಕೊಡಲಿ, ಮತ್ತು ಅವ್ರಿಗಿನ್ನ ಏನು ಮಾಡಬೇಕು ಅನ್ನೋದು ಅವರು ಮುಂದೆ ಅವರು ಅಂದ್ಕೊಂಡಿರೋ ಮುದ್ರಮ್ಮ ತಾಯಿ ಮಾಡೋದಂಥ ಶಕ್ತಿ ಕೊಡಲಿ ಅಂತ ನನ್ನ ಮನವೂರ್ವಕ ಕೇಳ್ಕೊಳ್ತೀವಿ. ನನ್ನ ಪ್ರೀತಿ ಅಣ್ಣನಾದ ಅಶೋಕಣ್ಣಗೆ ನನ್ನ ಹುಟ್ಟುಹಬ್ಬದ ಶುಭಾಶಯ. ಅಶೋಕಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇರಲಿ ಬಿಡೋಣ.
ಇವತ್ತಿನ ದಿನ ಏನು ನನ್ನ ಜನ್ಮ ದಿನಾಚರಣೆಯನ್ನು ನನ್ನ ಪ್ರೀತಿಯ ಸಹೋದರರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು ಎಲ್ಲ ವಾಟ್ಸಪ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ನನಗೆ ಶುಭಾಶಯ ಕೋರಿದೆ. ಗುರು ಹಿರಿಯರಿಗೆ ಎಲ್ಲರಿಗೂ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಜನ್ಮ ದಿನಾಚರಣೆ ಅನ್ನೋದು ಒಂದು ಸಾಮಾನ್ಯ ವಿಷಯ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜನ್ಮ ದಿನಾಚರಣೆಯನ್ನು ಒಂದು ವಿಭಿನ್ನ ರೀತಿ ಅಂದರೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ತನ್ನ ಕೈಲಾದಷ್ಟು ಇದು ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಡಬೇಕು. ಅದೇ ಆ ಒಂದು ಮನೋಭಾವನೆಯಿಂದ ನಾನು ಪ್ರತಿ ವರ್ಷದ ಈ ವರ್ಷವೂ ನಾನು ಓದಿ ಬೆಳೆದಂಥ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಮಕ್ಕಳಿಗೆ ಹೇಗೆ ಖಾಸಗಿತನದಲ್ಲಿ ಬಣ್ಣದ ಬಟ್ಟೆ ತೊಟ್ಕೊಂಡು ಹೇಗಿರ್ತಾರೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಬಣ್ಣದ ಬಟ್ಟೆ ಹಾಕ್ಕೊಬೇಕು. ಒಂದು ಟ್ರ್ಯಾಕ್ ಶೂಟನ್ನು ಇವತ್ತು ಹೋದ ವರ್ಷವೂ ಸಹ ಕೊಟ್ಟಿದ್ವಿ. ಈ ವರ್ಷವೂ ಸಹ ಸುಮಾರು ಮಕ್ಕಳಿಗೆ ಎಲ್ಲರೂ ಕೊಟ್ಟಿದ್ವಿ. ಪ್ರತಿ ವರ್ಷ ನನ್ನ ಕೈಲಾದಷ್ಟು ಪ್ರತಿ ವರ್ಷದ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀನಿ. ಆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ರೀತಿ ಇದೇ ರೀತಿ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿ ಆಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೂ ಕೊಡಬೇಕಂತ ತುಂಬ ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಗೆಳೆಯರು, ಸಹೋದರರು ಪ್ರತಿಯೊಬ್ಬರು ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ. ಎಲ್ಲ ಗುರು ಹಿರಿಯರಿಗೂ ಎಲ್ಲ ಯಾರು ಶುಭಾಶಯ ಕೋರಿದ್ರು ಪ್ರತಿಯೊಬ್ಬರಿಗೂ ನನ್ನ ಅಭಿನಂದನೆಗಳು. ಇದೇ ದಿನ ನಮ್ಮ ರಾಜೇಶ್ ಅವರು, ನಮ್ಮ ಮಾಜಿ ಅಧ್ಯಕ್ಷರು, ಅವ್ರದ್ದು ಹುಟ್ಟುದ ಹಬ್ಬ ಶುಭಾಶಯಗಳು. ಮತ್ತು ನಮ್ಮ ಸಹೋದರ ರಾಜು ಅವ್ರಿಗೂ ಹುಟ್ಟುದ ಹಬ್ಬ ಶುಭಾಶಯಗಳು ಈ ಮೂಲಕ ಕೋರುತ್ತೇನೆ. ಎಲ್ರಿಗೂ ಧನ್ಯವಾದಗಳು. ನನ್ನ ಪ್ರೀತಿಯ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ, ಅದೇ ರೀತಿ ನಮ್ಮ ಅಣ್ಣನ ನೆಕ್ಸ್ಟ್ ಇನ್ನೊಂದು ವರ್ಷದ ಬರ್ತ್ಡೇಗೆ ಒಂದು ಬಾಬಾ ಹೆಸರಲ್ಲಿ ಒಂದು ಫೌಂಡೇಶನ್ ಮಾಡಿ ಎಲ್ಲ ರೀತಿ ಸ್ಕೂಲ್ಗಳೇ ಆಗಿರ್ಬೋದು, ಮತ್ತು ಯಾವುದೇ ಒಂದು ಮನೆ ಸಣ್ಣ ಪಣ್ಣ ಮನೆಗಳಾಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ಬಾಬಾ ಸಾಹೇಬ್ರ ಹೆಸರು ಫೌಂಡೇಶನ್ ಮಾಡಿ ನೆಕ್ಸ್ಟ್ ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಲೆಕ್ಕಾಧಿಕಾರಿಗಳಾದಂಥ ಶ್ರೀಯುತ ಬಿ ಅಶೋಕ್ರವರಿಗೆ ಜನ್ಮದಿನದ ಶುಭಾಶಯಗಳು. ಆಯುರ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಅವ್ರಿಗೆ 106 ಕಾಲ ಬಾಳಲಿ ಅಂತ ನಾನು ಆಶಯಿಸ್ತೀನಿ. ಸಮಾಜ ಸೇವೆನ ನನಗೂ ಅಟ್ಲೀಸ್ಟ್ ಅವ್ರು ಮಾಡ್ತಾ ಇರೋದ್ರಲ್ಲಿ ನನಗೂ ಒಂದು ಪಾಲಿರಬೇಕು ಅಂತ ಅವ್ರು ಹುಟ್ಟಿದ್ದಿಂದಂದು ಅವ್ರ ಬರ್ಡೇ ಪ್ರಯುಕ್ತ ಸ್ಕೂಲ್ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಕೊಡಿಸ್ತಾ ಇದ್ದೀನಿ. ಅವ್ರು ಹುಟ್ಟೋದು ಪ್ರಯುಕ್ತ ಅವ್ರು ಯಾವಾಗಲೂ ಹಿಂಗೆ ಮಾಡಲಿ, ಯುವಕರಿಗೆ ಪ್ರೇರಣೆ ಆಗಲಿ, ಅದೇ ನಮ್ಮ ಆಸೆ. ಅವ್ರು ಖುಷಿಯಾಗಿರಲಿ, ಚೆನ್ನಾಗಿರಲಿ. ಹ್ಯಾಪಿ ಹುಟ್ಟಿದವರು.